ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಆಗುತ್ತೆ. ಪ್ರಗತಿ ಪರಿಶೀಲನೆ ನಡೆಯುತ್ತೆ ಈ ಸಭೆಯಲ್ಲಿ. ಒಂದ್ ಕಡೆ ಇದರಲ್ಲಿ ಶಾಸಕರು ಸಚಿವರು ಕಿತ್ತಾಡ್ಕೋತಾರೆ, ಅಭಿವೃದ್ಧಿ ವಿಚಾರದಲ್ಲಿ ಕಿತ್ತಾಡ್ಕೊಂಡ್ರೆ ಫೈನ್ ಅಂತ ಅನ್ಬೋದು, ಓಕೆ. ಆದ್ರೆ ವಿಚಾರ ಅದಲ್ಲ. ಒಂದ್ ಕಡೆ ಇವ್ರು ಕಿತ್ತಾಡ್ಕೋತಾ ಇದ್ರೆ ಇನ್ನೊಂದ್ ಕಡೆ ಮಾನ್ಯ ಅಧಿಕಾರಿಯೊಬ್ಬರು ಆನ್ಲೈನ್ ರಮ್ಮಿನಲ್ಲಿ ಬ್ಯುಸಿ ಆಗಿದ್ದಾರೆ. ರಾಯಚೂರು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಂತ ಕೆಡಿಪಿ ಸಭೆಯ ಆಗುಹೋಗುಗಳನ್ನು ಆಲಿಸಬೇಕಾಗಿರುವ ಅಧಿಕಾರಿ ಆನ್ಲೈನ್ ರಮ್ಮಿ ಆಡ್ಕೊಂಡು ಕೂತಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಅವರು ಆನ್ಲೈನ್ ರಮ್ಮಿ ಆಡ್ತಿದಾರಂತೆ ಕಂತೆ ಅಲ್ಲ, ಕ್ಯಾಮ್ರಾದಲ್ಲಿ ಸರಿಯಾಗಿರೋದು ನೋಡಿ. ಆನ್ಲೈನ್ ಅಲ್ಲಿ ಹೆಂಗ್ ರಮ್ಮಿ ಆಡ್ತಿದ್ದಾರೆ ಮಾನ್ಯ ಸಾಹೇಬ್ರು ಅಂತ. ರಾಯಚೂರು ತಾಲೂಕು ರಾಯಚೂರು ಸಿಟಿ ನಾನು ಹೇಳ್ತಾ ಇದ್ದೇನೆ, ಈ ಪರಿಸ್ಥಿತಿ ಉದ್ಭವ ಆಗಿದೆ. ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಸರ್, ಈಗ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ರೈತರ ಕೂಗು, ರೈತರ ಅಪರಾಧ. ನೋಡಿ, ಮಾನ್ಯ ಸಾಹೇಬ್ರು ಮನೇಲಿ ಕೂತ್ಕೊಂಡು ಏನ್ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಲ್ಲೊಂದು ಸಭೆ ನಡೀತಿದೆ, ಒಬ್ಬ ಉಸ್ತುವಾರಿ ಸಚಿವ ಅಂತ ಒಬ್ಬರಿದ್ದಾರೆ, ಅವ್ರು ಬಂದು ಕೂತ್ಕೊಂಡು ಎಲ್ಲ ಅಧಿಕಾರಿಗಳು ಹಿಗ್ಗಮುಗ್ಗ ಬೈತಿದ್ದಾರೆ. ಮಾನ್ಯ ಸಾಹೇಬ್ರಿಗೆ ಅಯ್ಯೋ ನಮಗೇನು ಸಮಸ್ಯೆನೇ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನಾನು ರಮ್ಮಿ ಆಡ್ತೀನಿ, ಸ್ವಲ್ಪ ದುಡ್ಡು ಮಾಡ್ತೀನಿ ಅಂತ. ಇಂಥ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಇಟ್ಕೊಂಡಿದ್ದಾರೆ. ಇವರೆಲ್ಲ ಬ್ಯೂರೋಕ್ರಾಟ್ಸ್. ನೋಡಿ, ಇಂಥ ಅಧಿಕಾರಿಗಳು ರಮ್ಮಿ ಆಡ್ತಿರುವಂಥ ಅಧಿಕಾರಿಗೆ ಉಸ್ತುವಾರಿ ಮಂತ್ರಿಗಳ ಕ್ಲಾಸ್ ತಗೊಂಡ್ರು. ಶರಣ್ ಪ್ರಕಾಶ್ ಪಾಟೀಲ್ರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮೇಲಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಇಲ್ಲದೆ ಹೋದ್ರೆ ಯಾಕೆ ಬೇಕು ಇವ್ರಿಗೆಲ್ಲ ಅಧಿಕಾರ? ಯಾಕೆ ಬೇಕು? ಇವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂತ ರಮ್ಮಿ ಆಡ್ತಾರೆ. ಇಲ್ಲಿ ಯಾವ ಅರಣ್ಯ ಸಂರಕ್ಷಣೆ ಮಾಡ್ತಾರೆ ಇವರು? ಕಾಡಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಆಫೀಸಲ್ಲಿ ಕುತ್ಕೊಂಡು ರಮ್ಮಿ ಆಡ್ತಾರೇನೋ. ಉಸ್ತುವಾರಿ ಮಿನಿಸ್ಟರ್ ಎದುರುಗಡೆನೆ ರಮ್ಮಿ ಆಡೋ ಸಾಹೇಬ್ರು. ಇನ್ನು ಅವ್ರ ಎದುರುಗಡೆ ಯಾರೂ ಇಲ್ಲ ಅಂತಂದ್ರೆ ಇನ್ನೇನೇನು ಮಾಡ್ಬೋದು ಮೊಬೈಲಲ್ಲಿ ಕೂತ್ಕೊಂಡು. ಸರ್, ಇಲ್ಲಿ ನಮ್ಮ 24 ಆಸ್ಪತ್ರೆಗೆ ಸರ್ ಪ್ರತಿ ತಿಂಗಳ ಎವರೇಜ್ 9,500 ಸರ್ ಹೋದ್ರು, ಅಧಿಕಾರಿಗಳು ಹೋದ್ರು. ಈಗ ಆರಾಮಾಗಿ ಕೂತ್ಕೊಂಡು ಕಾರಲ್ಲಿ ರಮ್ಮಿ ಆಡ್ತಾ ಇರ್ಬೋದೇನೋ ಗೊತ್ತಿಲ್ಲ. ಅರ್ಧಕ್ಕೆ ನಿಂತಿದೆ ರಮ್ಮಿ. ಗೇಮ್ ಈಸ್ ಇಂಪಾರ್ಟೆಂಟ್, ಅಲ್ಲಿ ಆಡ್ತಾರೋ ಆಟ ಇಂಪಾರ್ಟೆಂಟ್. ಜನರ ಸಮಸ್ಯೆ ಸಾಯ್ಲಿ, ಡೆವಲಪ್ಮೆಂಟ್ ಆಗಿಲ್ಲ ಅಂತಂದ್ರೆ ಹೋಗಲಿ. ನಮ್ಮ ಮನೆ ಡೆವಲಪ್ ಆಗಿದೆಯಾ, ಇದರಲ್ಲಿ ದುಡ್ಡು ಬರುತ್ತಾ, ನನಗೆ ಇವತ್ತಿನ ಖರ್ಚಿಗೆ ದುಡ್ಡು ಆಯ್ತಾ, ಸಾಕು. ನನಗೆ ಅಧಿಕಾರ ತಿಂಗಳ ಸಂಬಳ ಬರುತ್ತೆ, ರಮ್ಮಿ ಆಡ್ದಾಗ ಅಲ್ಲೂ ದುಡ್ಡು ಬರುತ್ತೆ. ಇನ್ನು ಯಾರ ಸಮಸ್ಯೆ ಕೇಳ್ಕೊಂಡು ನಂಗೇನಾಗಬೇಕು ಅಂದಿರೋ ಅಧಿಕಾರಿಗಳು ಕೊನೆಗೆ ಹೊರಗಡೆ ಹೋದರು. ಸಚಿವರ ಸೂಚನೆ ಮೇರೆಗೆ ಹೊರಗಡೆ ಹೋದರು. ಒಂದು ರೀತಿ ಸಪ್ಪೆ ಮೊರೆ ಹಾಕ್ಕೊಂಡು ಕಾರ್ ಹತ್ರ ಹೋಗಿ ವಾಪಸ್ ಆದರೆ ಅವ್ರಿಗೆ ಈಗ ಆಲ್ರೆಡಿ ಹೇಳಿದಾರಂತೆ ಸಸ್ಪೆಂಡ್ ಮಾಡುವಂತೆ ನೋಟಿಸನ್ನು ಕೂಡ ಜಾರಿ ಮಾಡಿದಾರಂತೆ ಮಾನ್ಯ ಸಚಿವರು.